ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮರಳಾಗಿ ತುಪ್ಪ ಮಾಡುವ ವಿಧಾನ. ಮೊದಲಿಗೆ ಪಾತ್ರೆಯಲ್ಲಿ ತಣ್ಣೀರಿಗೆ ಬೆಣ್ಣೆಯನ್ನು ಹಾಕಿ ಅದನ್ನು ಬಿಸಿ ನೀರಿನಲ್ಲಿ ಕೈ ಎದ್ದಿ ಅದನ್ನು ತೊಳೆಯಬೇಕು. ಇದೆಲ್ಲ ತೊಳೆದ ನಂತರ ನೀರನ್ನು ಶೋಧಿಸಿ ತೆಗೆದು ಸ್ಟವ್ ಮೇಲೆ ಇಟ್ಟು ಅದನ್ನು ಕರಗಿಸಬೇಕು. ನಿಧಾನವಾಗಿ ಕರಗುತ್ತೆ. ಇದಕ್ಕೆ ನಾವು ಹರಳುಪ್ಪನ್ನು ಬಳಸ್ತಾ ಇದ್ದೀವಿ. ನೀವು ಪುಡಿ ಉಪ್ಪನ್ನಾರು ಬಳಸ್ಬೋದು. ಉಪ್ಪು ಸ್ವಲ್ಪ, ಇದು ಮೊದಲಿಗೆ ಹಾಕಬೇಕು ಉಪ್ಪನ್ನು. ಅದು ಆವಾಗ ಕರಗ್ತಾ ಇರುತ್ತೆ. ಹೀಗೆ ನಿಧಾನಕ್ಕೆ ಕರಗುತ್ತೆ. ಇದು ನೊರೆ ಎಲ್ಲ ಹೋದ್ಮೇಲೆ ಅರ್ಧ ಟೀ ಸ್ಪೂನ್ ಮೆಂತ್ಯ ತರಿ ಕೊಟ್ಟಿರೋದು, ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಇದರಲ್ಲಿ ವಿಶೇಷವಾಗಿ ವಿಭೂತಿನ ಬಳಸಿದ್ದೀವಿ. ವಿಭೂತಿನ ಕಲಸಿ ಎರಡನೇ ವಿಭೂತಿ ಹಾಕಬೇಕು. ಮತ್ತು ಅದಕ್ಕೆ ಎರಡನೇ ಸುಣ್ಣ ಹಾಕಬೇಕು. ಇದು ಕ್ಯಾಲ್ಶಿಯಂ ಇರೋದ್ರಿಂದ ಒಳ್ಳೆಯದು. ಒಂದು ಎಸ್ಳು ನುಗ್ಗೆ ಸೊಪ್ಪು, ಇದು ತಣ್ಣಗಾಗಿ ನಾವು ಸೋಸಿರ್ತೀವಲ್ಲ, ಅದಾದಮೇಲೆ ಪಾತ್ರೆಯಲ್ಲಿ ಇರುತ್ತಲ್ಲ ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಬೋದು. ಈಗ ವೀಳ್ಯದೆಲೆ ಹಾಕಿದ್ದೀವಿ. ಈ ವೀಳ್ಯದೆಲೆನೂ ತಿಂತಾರೆ. ಇದೆಲ್ಲ ಆದಮೇಲೆ ಫುಲ್ ಪಟ ಪಟ ಅಂತ ಅಂದಾಗ ಸ್ಟವ್ನ ಆಫ್ ಮಾಡಬೇಕು. ಆಫ್ ಮಾಡಿ ಸೈಡಿಗೆ ಎತ್ತಿಡಿ, ಅದು ತಣ್ಣಗಾಗೋಕ್ಕೆ. ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಥರ ಸೋಸಿ, ಅದು ನಾವು ಹಾಕ್ತೀವಲ್ಲ ತುಪ್ಪ, ಅದು ನೀರೇ ಇರಬಾರ್ದು, ನೀಟಾಗಿ ಒರೆಸಿ ಹಾಕಬೇಕು. ಹೇಳಿದ್ನಲ್ಲ ನಾನು, ಈ ಪಾತ್ರೆಯಲ್ಲಿ ಉಳಿದಿದ್ದು ಅದು ಸಾಂಬಾರಿಗೆ ಯೂಸ್ ಮಾಡ್ಬೋದು. ಇದು ಹೀಗೆ ತಣ್ಣಗಾಗಿತ್ತು. ಈಗ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.